ಬಕೆಟ್ ರಾಣಿ ಬಕೆಟ್ ರಾಣಿ ಬಕೆಟ್ ರಾಣಿ ಬಕೆಟ್ ರಾಣಿ ರಿವ್ಯೂ ಬಾಯ್ ಬಕೆಟ್ ರಾಣಿ. ಅಯ್ಯೋ ದೇವ್ರೆ ಕಿಡಿಮ, ಅಯ್ಯೋ ದೇವ್ರೆ, KD ಸಿನಿಮಾ ಅಂದರೆ ಒಂದು ಸಿನಿಮಾ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್. ಅದು ನಾರ್ಮಲ್ ಎಕ್ಸ್ಪೀರಿಯನ್ಸ್ ಅಲ್ಲ, ಮಿಡ್ಲು ಬೂಸ್ಟರ್. ಇಂಥ ಸಿನಿಮಾ ಪ್ರೇಮ್ಸ್ ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಒಂದು ಕಂಡೀಷನ್ ಇದೆ. ಥಿಯೇಟ್ರ್ ಒಳಗಡೆ ಹೋಗುವುದಕ್ಕೂ ಮುಂಚೆ ಒಂದು ಸಿಂಪಲ್ ರೂಲ್ ನೀವು ಫಾಲೋ ಮಾಡಬೇಕು. ಲಾಜಿಕ್, ಫಿಸಿಕ್ಸ್, ಪ್ರಾಕ್ಟಿಕ್ಯಾಲಿಟಿ ಎಲ್ಲವನ್ನು ಹೊರಗಡೆ ನಿಮ್ಮ ಗಾಡಿ ಜೊತೆ ಪಾರ್ಕ್ ಮಾಡಿ ಆಮೇಲೆ ಒಳಗಡೆ ಬರಬೇಕು. ಯಾಕಂದರೆ ಒಳಗೆ ಮಾಸ್ ಮಾತ್ರ ವ್ಯಾಲಿಡ್ ಕರೆನ್ಸಿ. ಆ್ಯಕ್ಷನ್ಸ್ ಪ್ರಿನ್ಸ್ ಧ್ರುವ ಸರ್ಜಾ ಈ ಬಾರಿ ಸ್ಕ್ರೀನ್ ಮೇಲೆ ಬರೋದು ಆ್ಯಕ್ಟಿಂಗ್ ಮಾಡೋಕ್ಕೆ ಮಾತ್ರ ಅಲ್ಲ, ಗ್ರ್ಯಾವಿಟಿಗೂ, ಸ್ಪೀಡಿಗೂ, ಕಾಮನ್ ಸೆನ್ಸಿಗೂ ಫುಲ್ ಕಾಂಪಿಟೇಷನ್ ಕೊಡೋಕ್ಕೆ. ಅವರು ಸ್ಲೋ ಮೋಷನಲ್ಲಿ ಬಂದರೆ ಎಂಟ್ರಿ ಆಗುತ್ತೆ, ಫೈಟ್ ಮಾಡಿದ್ರೆ ಅದು ಫೆಸ್ಟಿವಲ್ ಆಗುತ್ತೆ. ಇತ್ತೀಚೆಗೆ ನಟಿ ಗಮ್ಯ ಸಿನಿಮಾದ ಹೀರೋನ ಕೂದಲು ಬಗ್ಗೆ ಮಾತಾಡಿದರು. ಅವರು KD ಏನಾದರೂ ಅಪ್ಪಿ ನೋಡಿಬಿಟ್ರೆ ಏನಂತಾರೋ. ಯಾಕಂದರೆ ಇಲ್ಲಿ ಶೋ ಮ್ಯಾನ್ ಪ್ರೇಮ್ಸ್ ವಿಗ್ ಕಂಪನಿ ಜೊತೆ ಕೊಲಾಬ್ರೇಷನ್ ಆದಂಗಿದೆ. ನಿರ್ದೇಶಕ ಪ್ರೇಮ್ ಅವರ ಸ್ಟೈಲ್ ಗೊತ್ತಿದ್ದರೆ ನಿಮಗೆ ಸರ್ಪ್ರೈಸ್ ಆಗಲ್ಲ. ಅಂಡರ್ವರ್ಲ್ಡ್, ಫ್ಯಾಮಿಲಿ ಸೆಂಟಿಮೆಂಟ್, ರೆಟ್ರೋ ಸೆಟ್ಟಿಂಗ್, ಹೆವಿ ಎಮೋಷನ್ಸ್ ಇದನ್ನೆಲ್ಲ ಬ್ಲೆಂಡರ್ಗೆ ಹಾಕಿ ಮಾಸ್ ಜ್ಯೂಸ್ ಮಾಡಿ ಸರ್ವ್ ಮಾಡ್ತಾರೆ. 1975ರ ಕಾಲಘಟ್ಟದಲ್ಲಿ ನಡೆಯೋ ಕತೆ ಕಾಳಿದಾಸ ಅನ್ನೋ ಇದು 1975ರಲ್ಲಿ ಕಾಲಘಟ್ಟದಲ್ಲಿ ನಡೆಯೋ ಕತೆ. ಕಾಳಿದಾಸ ಅನ್ನೋ ಇನ್ನೋಸೆಂಟ್ ಹುಡುಗ, ಅಣ್ಣ ಅಂದರೆ ಪ್ರಾಣ ಅಂತ ಬದುಕ್ತಾ ಇರ್ತಾನೆ. ಅವನಿಗೆ ವೈಲೆನ್ಸ್ ಅನ್ನೋದೇ ಗೊತ್ತಿಲ್ಲ, ಪಾಪ ಪ್ಯೂರ್ ಹಾರ್ಟ್. ಆದರೆ ಡೆಸ್ಟಿನಿಗೆ ಕಾಮ್ ಸ್ಟೋರಿ ಬೇಡ ಅನಿಸ್ತದೆ. ಒಂದು ಪಾಯಿಂಟ್ ನಂತರ ಅವನ ಲೈಫ್ ಫುಲ್ ಯೂಟರ್ನ್. ಸಡನ್ಲಿ ಅವನು ಡೆವಿಲ್ ಮೋಡಿಗೆ ಶಿಫ್ಟ್ ಆಗ್ತಾನೆ. ಮಚ್ಚು ಕೈಗೆ ಬಂದಮೇಲೆ ಕಾಳಿದಾಸ ಗಾನ್, KD ಬಾರ್ನ್. ಆಮೇಲೆ ಸ್ಕ್ರೀನ್ ಮೇಲೆ ಬ್ಲಡ್ಡು, ರೇಜ್, ರಿವೆಂಜ್ ಎಲ್ಲವೂ ಓವರ್ ಡ್ರೈವ್. ರವಿಶಂಕರ್ ಗೌಡ ಅವರು ಅರ್ಜೆಂಟ್ ಆದಂಗೆ ಡೈಲಾಗ್ ಹೇಳ್ತಾರೆ. ರವಿ ಮಾಮನ ಪಂಚೆ ಬಿಚ್ಚಿಸುವಲ್ಲಿ ಪ್ರೇಮ್ ಸಾಧನೆ ಸೂಪರ್. ಕಿಚ್ಚನಿಂದ ರೌಡಿಯ ಹಣೆಗೆ ಕಾಯಿ ಹೊಡೆದು ಅದೇ ಕಾಯಿ ನೀರನ್ನು ರಾಮನಿಗೆ ಅಭಿಷೇಕ. ಮಚ್ಚಲಕ್ಷ್ಮಿ ಕಿರುಚೋದನ್ನೇ ಆ್ಯಕ್ಟಿಂಗ್ ಅನ್ಕಣ್ಣಗಿದೆ. ಕಾಳಿದಾಸನ ಕಾಮಿಡಿ ನೋಡಿ ಅಯ್ಯೋ ಪಾಪ ಅನಿಸುತ್ತೆ, ನಗುನೇ ಬರಲ್ಲ. ಮೊದಲಾರ್ಧದಲ್ಲಿ ಡೈರೆಕ್ಟರ್ ಆಡಿಯನ್ಸ್ ಪೇಷನ್ಸ್ ಪರೀಕ್ಷೆ ಮಾಡ್ತಾರೆ. ಪ್ರತಿಯೊಂದು ಪಾತ್ರಕ್ಕೂ ಇಂಟ್ರೋ, ಮತ್ತು ಇನ್ನೊಂದು ಇಂಟ್ರೋ, ಮತ್ತು ಇನ್ನೂ ಒಂದು ಇಂಟ್ರೋ. ನೀವು ಸೀಟ್ನಲ್ಲಿ ಕುಳಿತುಕೊಂಡು ಇದು ಮೂವಿನಾ ಅಥವಾ ಕ್ಯಾರೆಕ್ಟರ್ ಎಕ್ಸಿಬಿಷನಾ ಅಂತ ಇಂಟರ್ನಲ್ಲಿ ಪ್ರಶ್ನೆ ಕೇಳ್ತಾ ಇರ್ತೀರ. ಕತೆ ಮೈಂಡ್ ಟ್ರ್ಯಾಕ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಡನ್ನಾಗಿ ಮೂವಿ ಗೇರ್ ಚೇಂಜ್ ಆಗುತ್ತೆ. ಫಾಸ್ಟ್ ಪೇಸ್, ಕಂಟಿನ್ಯೂಸ್ ಫೈಟ್ಸ್, ಎಮೋಷನಲ್ ಔಟ್ಬರ್ಟ್ಸ್ ಎಲ್ಲವೂ ರ್ಯಾಪಿಡ್ ಮೋಡ್ನಲ್ಲಿ. ಇಲ್ಲಿ ಲಾಜಿಕ್ ಪ್ರಶ್ನೆ ಕೇಳೋದಕ್ಕೆ ಟೈಮ್ ಇರಲ್ಲ, ಏಕೆಂದರೆ ನೆಕ್ಸ್ಟ್ ಪಂಚ್ ಆಲ್ರೆಡಿ ರೆಡಿ ಇರುತ್ತೆ. ಧ್ರುವ ಸರ್ಜಾ 2 ಶೇಡ್ನಲ್ಲಿ ಕಾಣಿಸ್ತಾರೆ. ಒಂದು ಸೈಡ್ ಇನ್ನೋಸೆಂಟ್, ಇಮೋಷನಲ್, ಸಾಫ್ಟ್ ಕ್ಯಾರೆಕ್ಟರ್. ಇನ್ನೊಂದು ಸೈಡ್ ಫುಲ್ ವೈಲೆಂಟ್, ರುತ್ಲೆಸ್, ಅನ್ಸ್ಟಾಪಬಲ್ ಫೋರ್ಸ್. ಈ ಟ್ರಾನ್ಸ್ಫಾರ್ಮೇಷನ್ ನೋಡೋದಕ್ಕೆ ಫ್ಯಾನ್ಸ್ ಲಿಟ್ರಲಿ ವಿಸಿಲ್ ಹೊಡೀತಾರೆ. ಅವರ ಮ್ಯಾನರಿಸಮ್, ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಎಲ್ಲವೂ ಸ್ಟ್ರಿಕ್ಟ್ಲಿ ಮಾಸ್ ಆಡಿಯನ್ಸ್ಗೆ ಟೈಲರ್ ಮಾಡಿರೋದು. ವಿಲನ್ ಆಗಿ ಸಂಜಯ್ ದತ್ ಬಂದ ಮೇಲೆ ಸ್ಕ್ರೀನ್ ಪ್ರೆಸೆನ್ಸ್ ಲೆವೆಲ್ ಮತ್ತಷ್ಟು ಹೈ ಆಗುತ್ತೆ. ಅವರಿಬ್ಬರ ನಡುವೆ ಇರುವ ಸೀನ್ನಲ್ಲಿ ಡೈಲಾಗಿಂತ ಕಣ್ಣಿಗೆ ನೋಡುವ ಇಂಟೆನ್ಸಿಟಿ ಜಾಸ್ತಿ. ಅದು ಮಾಸ್ ಕ್ರೌಡ್ಗೆ ಪರ್ಫೆಕ್ಟ್ ಟ್ರೀಟ್. ಹೀರೋಯಿನ್ ಕ್ಯಾರೆಕ್ಟರ್ ಇನಿಷಿಯಲಿ ಸ್ವಲ್ಪ ಡಿಸ್ಕನೆಕ್ಟೆಡ್ ಅನ್ನಿಸ್ತದೆ. ಇವರು ಯಾಕಪ್ಪ ಇಲ್ಲಿ ಅನ್ನೋ ಫೀಲ್ ಬರ್ತದೆ. ಆದರೆ ಸ್ಟೋರಿ ಇಮೋಷ್ನಲ್ ಟರ್ನ್ ತೆಗೆದುಕೊಳ್ಳೋ ಹೊತ್ತಿಗೆ ಕ್ಯಾರೆಕ್ಟರ್ ಜಸ್ಟಿಫೈ ಆಗುತ್ತದೆ. ಸಪೋರ್ಟಿಂಗ್ ಕಾಸ್ಟ್ ಕೂಡ ಸ್ಟ್ರಾಂಗ್ ಇದೆ. ಆದರೆ ಅವರಿಗೆ ಫುಲ್ ಸ್ಕೋಪ್ ಸಿಗೋಕ್ಕೆ ಸ್ಟೋರಿ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಪ್ರೊಡಕ್ಷನ್ ವಿಷಯಕ್ಕೆ ಬಂದರೆ KVN ಪ್ರೊಡಕ್ಷನ್ಸ್ ಲಿಟ್ರಲಿ ಮನಿ ಶೋರ್ ಮಾಡಿದ್ದಾರೆ ಅನಿಸುತ್ತೆ. ಹ್ಯೂಜ್ ಸೆಟ್ಸ್, ರೆಟ್ರೋ ರಿಕ್ರಿಯೇಷನ್, ಕಾಸ್ಟ್ಯೂಮ್ಸ್, ಲೈಟಿಂಗ್, ಪ್ರತಿಯೊಂದು ಫ್ರೇಮ್ ಕೂಡ ರಿಚ್ ಆಗಿ ಕಾಣಿಸ್ತದೆ. ಕೆಲ ಸೀನ್ ನೋಡಿದ್ರೆ ಇದು ಕನ್ನಡ ಸಿನಿಮಾನ ಅಥವಾ ಪಾನ್ ಇಂಡಿಯಾ ಸ್ಕೇಲ್ನ ಸಿನಿಮಾನ ಅನ್ನೋ ಡೌಟ್ ಬರುತ್ತದೆ.
ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳೋದಾದರೆ ಸಟಲ್ ಅನ್ನೋ ಪದ ಇಲ್ಲಿ ಅಪ್ಲೈ ಆಗಲ್ಲ. ಬೀಟ್ಸ್ ಅಷ್ಟು ಲೌಡ್ ಆಗಿರುತ್ತದೆ. ಥಿಯೇಟ್ರ್ನಲ್ಲಿ ಕುಳಿತಿದ್ದೀರಾ ಅಥವಾ ಲೈವ್ ಕನ್ಸರ್ಟಲ್ಲಿ ಕುಳಿತಿದ್ದೀರಾ ಅನ್ನೋ ಡೌಟ್ ಬರುತ್ತೆ. ಎಮೋಷನಲ್ ಸೀನಿಗೂ ಹೆವಿ ಬ್ಯಾಕ್ಗ್ರೌಂಡ್, ಫೈಟ್ ಸೀನಿಗೂ ಇನ್ನೂ ಹೆವಿ ಬ್ಯಾಕ್ಗ್ರೌಂಡ್, ಓವರಾಲ್ ಸೈಲೆನ್ಸ್ಗೆ ಇಲ್ಲಿ ಚಾನ್ಸೇ ಇಲ್ಲ. ಇವಾಗ ಬಿಗ್ಗೆಸ್ಟ್ ಟ್ವಿಸ್ಟ್, ಕ್ಲೈಮ್ಯಾಕ್ಸ್. ನೀವು ಸರಿ ಸ್ಟೋರಿ ಮುಗೀತು ಅಂತ ಸೆಟಲ್ ಆಗ್ತೀರಾ ಅಂದರೆ ಬೂಮ್ ಎಂಟ್ರಿ ಆಗ್ತಾರೆ ಸುದೀಪ್ ಆಸ್ ಕಾಲಭೈರವ. ಥಿಯೇಟ್ರ್ನಲ್ಲಿ ಇನ್ಸ್ಟಂಟ್ ಶಾಕ್ ಪ್ಲಸ್ ವಿಶಿಲ್ ಕಾಂಬೋ ಶುರುವಾಗುತ್ತೆ. ಆದರೆ ಡೈರೆಕ್ಟ್ರಲ್ಲಿ ಸ್ಮಾರ್ಟ್ ಮೂವ್ ಮಾಡ್ತಾರೆ. ಫುಲ್ ಸ್ಟೋರಿ ಹೇಳೋದಿಲ್ಲ, ಟು ಬಿ ಕಂಟಿನ್ಯೂಡ್ ಅಂತ ಬಿಡ್ತಾರೆ. ಆದರೆ ನೀವು ನೋಡಿದ್ದು ಕಂಪ್ಲೀಟ್ ಮೀಲಲ್ಲ, ಸ್ಟಾರ್ಟರ್ ಮಾತ್ರ. ಒಟ್ಟಿನಲ್ಲಿ ಹೇಳೋದಂದರೆ KD ಸಿನಿಮಾ ಲಾಜಿಕ್ ಲವರ್ಸಿಗೆ ಟಾರ್ಚರ್ ಆಗಬಹುದು, ಆದರೆ ಮಾಸ್ ಲವರ್ಸಿಗೆ ಫೆಸ್ಟಿವಲ್. ಇದು ಸ್ಟೋರಿಗಾಗಿ ನೋಡುವ ಸಿನಿಮಾ ಅಲ್ಲ, ಇದು ಫೀಲಿಂಗಾಗಿ ನೋಡೋ ಸಿನಿಮಾ. ಬ್ರೈನ್ ಸ್ವಿಚ್ ಆಫ್ ಮಾಡಿ, ಎಕ್ಸ್ಪೆಕ್ಟೇಷನ್ಸ್ ಅಡ್ಜಸ್ಟ್ ಮಾಡಿ, ಫ್ಯಾನ್ ಮೋಡ್ ಆನ್ ಮಾಡಿದ್ರೆ ಇದು ಫುಲ್ ಪೈಸಾ ವಸೂಲ್ ಮಾಸ್ ರೈಡ್. ಕಡೆಗೆ ನಮ್ಮನ್ನು ಕಾಡುವ ಪ್ರಶ್ನೆ, ಇಷ್ಟೊಂದು ದುಡ್ಡು ಸುರಿದು ಇಷ್ಟು ಸಮಯ ತಗೊಂಡು ಇಂಥ ಚಿತ್ರ ಮಾಡಬೇಕಾ? ಶೋಮ್ಯಾನ್ ಶಾಫ್ ಜಾಸ್ತಿ ಕೊಡೋಕ್ಕೆ ಹೋಗಿ ತಮ್ಮನ್ನೇ ತಾವೇ ಕಬ್ಜೆ ಮಾಡ್ಕೋತಾ ಇದ್ದಾರಾ? ಈ ಪ್ರಶ್ನೆಗೆ ಸಿನಿಮಾ ನೋಡಿ ನೀವು ಉತ್ತರಿಸಬೇಕು. ಕಾಮೆಂಟ್ ಮಾಡಿ. ಆಮೇಲೆ ಅಲ್ಲಲ್ಲಿ ನಾನು ಪಂಬಲ್ ಆಗಿದ್ದೀನಿ. ಈ ಸಿನಿಮಾ ಕೂಡ ಅಲ್ಲಲ್ಲಿ ಅದೇ ಥರ ಫೀಲ್ ಆಗುತ್ತೆ. ಅದು ಯಾಕೆ ಅಂತ ಸಿನಿಮಾ ನೋಡಿ ನೀವು ಉತ್ತರಿಸಬೇಕು. ಮುಂದಿನ ರಿವ್ಯೂ ಜೊತೆ ಬರ್ತೀನಿ ನಾನು. ಬಕೆಟ್ ರಾಣಿ ಬಕೆಟ್ ರಾಣಿ.